ದಿನದಿಂದ ದಿನಕ್ಕೆ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಒಂದಲ್ಲ ಒಂದು ದಿನ ಈ ರೀತಿಯಾದಂತಹ ಘಟನೆ ಪ್ರತಿದಿನ ನಡೀತಾನೆ ಇದೆ. ಬಾಲಕನ ಮೇಲೆ ಹುಚ್ಚು ನಾಯಿ ಎರಗಿರುವಂತಹ ಘಟನೆ ನಡೆದಿದ್ದು, ತಲೆ ಮುಖಕ್ಕೆ ಭೀಕರವಾಗಿ ಹುಚ್ಚು ನಾಯಿ ಕಚ್ಚಿದೆ. ಹಾಸನದ ಅರಕಲಗೂಡು ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಗುಣಗೌಡ ಹುಚ್ಚು ನಾಯಿಯಿಂದ ಗಾಯಗೊಂಡಿರುವಂತಹ 8 ವರ್ಷದ ಪುಟ್ಟ ಬಾಲಕನ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದ್ದು, ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅಜ್ಜಿ ಮನೆ ಮುಂದೆ ಆಟವಾಡ್ತಿದ್ದಂತಹ ಸಂದರ್ಭದಲ್ಲಿ ಹುಚ್ಚು ನಾಯಿ ಏಕಾಏಕಿ 8 ವರ್ಷದ ಬಾಲಕನ ಮೇಲೆ ದಾಳಿ ಮಾಡಿದೆ. ಮುಖಕ್ಕೆ ಯಾವ ರೀತಿಯಾಗಿ ದಾಳಿ ಮಾಡಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು. ಈಗಾಗಲೇ ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. 8 ವರ್ಷ ಹುಡುಗನ ಹುಚ್ಚು ನಾಯಿ ಒಂದು ಬಂದು ಹೆಂಗೆ ಕಡ್ದಿದೆ ಅಂದರೆ ಯಾವ ರೀತಿ ಅದು ಹೇಳಕ್ಕೆ ತೀರ್ದು. ಯಾಕೆ ಅಂತಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಮರಿ ಹೊಡೆದ ರೀತಿ ಮಾಡಿದೆ ಒಂದು ನಾಯಿ. ಅದು ಏನಾಗಿದೆ ಅಂತ ಅಂದರೆ ಈಗ ಇಲ್ಲಿ ಮತ್ತು ಇಲ್ಲಿ ಫುಲ್ಲು ಓಪನ್ ಆಗಿದೆ. ಅದು ಮಗು ಏನಾಗಿದೆ ಅದು ಅಸ್ವಸ್ಥಗೊಂಡಿದೆ. ಅದನ್ನೇ ಟ್ರೀಟ್ಮೆಂಟಿಗೆ ಇಲ್ಲಿ ಆಗಲ್ಲ, ಕೊಂಡನೂರಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಹಾಸನಿಗೆ ಕಳಿಸಿದ್ದಾರೆ. ಅದು ಒಬ್ಬರಿಗೆ ಅಲ್ಲ, ಇದೊಂದು ಹುಡುಗನ ಕಡ್ದು ಸುಮ್ಮನೆ ಆಗಿಲ್ಲ. ಅದು ಊರಿಗೆ ಹೋಗಿ ಅಲ್ಲೂ ಒಂದು 4-5 ಜನಕ್ಕೆ ಗಾಯ ಮಾಡಿದೆ, ಮತ್ತು ಹಸುಗಳಿಗೂ ಕೂಡ ಕಚ್ಚಿದೆ. ಅದೇ 7 ಜನಕ್ಕೆ